ಬೆಳಗಾವಿಯಲ್ಲಿ ಯತ್ನಾಳ್ ಜಮೀರ್ ಅಹಮದ್ ಬಿಗ್ ಮೀಟಿಂಗ್ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ದಿಢೀರಂತ ಸಚಿವ ಜಮೀರ್ ಕಚೇರಿಗೆ ಶಾಸಕ ಯತ್ನಾಳ್ ವಿಸಿಟ್ ಕೊಟ್ಟಿದ್ದಾರೆ. ಯತ್ನಾಳ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ನಗು ನಗುತ್ತಲೇ ಯತ್ನಾಳ್ಗೆ ಸಚಿವ ಜಮೀರ್ ಅಹಮದ್ ವೆಲ್ಕಮ್ ಮಾಡಿದ್ದಾರೆ. ಖುಷಿಯಾಗಿ ಜಮೀರ್ ಅಹಮದ್ ಜೊತೆಗೆ ಯತ್ನಾಳ್ ಹರಟೆಯನ್ನ ಹೊಡೆದಿದ್ದಾರೆ. ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಈಗ ಜಮೀರ್ ಯತ್ನಾಳ್ ಅವರ ನಡವಳಿಕೆ. ಮೊನ್ನೆಯಷ್ಟೇ ಸದನದಲ್ಲಿ ವಕ್ಫ್ ಸಂಬಂಧ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿತ್ತು. ವಕ್ಫ್ ಸಂಬಂಧ ಜಮೀರ್ ವಿರುದ್ಧವೇ ಯತ್ನಾಳ್ ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಅನುದಾನ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಸಂಬಂಧ ಅನುದಾನಕ್ಕಾಗಿ ಯತ್ನಾಳ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಬೆಳಗಾವಿಯಲ್ಲಿ ಯತ್ನಾಳ್ ಜಮೀರ್ ಅಹಮದ್ ಖಾನ್ ಬಿಗ್ ಮೀಟಿಂಗ್ ನಡೆಸಿರೋದು ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಕುತೂಹಲವನ್ನ ಕೆರಳಿಸಿದೆ. ಸಚಿವ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್. ದಿಢೀರಂತ ಸಚಿವ ಜಮೀರ್ ಅವರ ಕಚೇರಿಗೆ ಶಾಸಕ ಯತ್ನಾಳ್ ವಿಸಿಟ್. ಯತ್ನಾಳ್ ಅವರನ್ನ ಆತ್ಮೀಯವಾಗಿ ನಗ್ನಗ್ತಾನೆ ಬರಮಾಡ್ಕೊಂಡಿದ್ದಾರೆ ಸಚಿವ ಜಮೀರ್. ಖುಷಿಯಾಗಿನೇ ಜಮೀರ್ ಅಹಮದ್ ಜೊತೆಗೆ ಯತ್ನಾಳ್ ಹರಟೆಯನ್ನ ಹೊಡೆದಿದ್ದಾರೆ. ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದೆ ಜಮೀರ್ ಅಹಮದ್ ಖಾನ್ ಮತ್ತು ಯತ್ನಾಳ್ ಅವರ ನಡವಳಿಕೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಮೊನ್ನೆಯಷ್ಟೇ ಸದನದಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರು ನಾಯಕರ ನಡುವೆ ವಾಗ್ವಾದ ನಡೀತು. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಯತ್ನಾಳ್ ಅವರಂತೂ ಬೆಂಕಿ ಉಗುಳ್ತಾ ಇದ್ರು ಈ ನಾಯಕನ ಮೇಲೆ, ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಬೆಂಕಿ ಉಗುಳ್ತಾ ಇದ್ರು. ಅತ್ತಾಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸುಮ್ಮನೆ ಇರಲಿಲ್ಲ, ತಿರುಗೇಟನ್ನ ಕೊಡ್ತಾ ಇದ್ರು. ಇಂಥ ಇಬ್ಬರ ನಡುವೆ ಈಗ ನಗ್ನಗ್ತಾ ಮಾತನಾಡೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಎಲ್ಲರಿಗೂ ಏನಪ್ಪ ಇದು ಈ ರೀತಿಯಾಗಿ ಮೊನ್ನೆ ತಾನೇ ಜಗಳ ಆಡಿದ್ದಾರೆ. ಮತ್ತೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಜಮೀರ್ ಅಹಮದ್ ವಿರುದ್ಧನೇ ಯತ್ನಾಳ್ ಅವರು ಪ್ರತಿಭಟನೆಯನ್ನ ನಡೆಸಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಖುಷಿಯಾಗಿದ್ದಾರಲ್ಲ ಈ ನಾಯಕರುಗಳು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದಾವೆ ಈಗ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರನ್ನ ಯತ್ನಾಳ್ ಭೇಟಿಯಾಗಿರೋದು ಬೇರೆ ವಿಚಾರಕ್ಕೇನೆ, ಅನುದಾನ ವಿಚಾರವಾಗಿ ಭೇಟಿ ಮಾಡಿರೋದು ಜಮೀರ್ ಅಹಮದ್ ಖಾನ್ ಅವರನ್ನ. ಕ್ಷೇತ್ರದ ಅಭಿವೃದ್ಧಿ ಸಂಬಂಧ ಅನುದಾನಕ್ಕಾಗಿ ಯತ್ನಾಳ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಯತ್ನಾಳ್ ಅವರು. ಹಾಗಾಗಿನೇ ಸ್ವಲ್ಪ ಹೊತ್ತು ಮೀಟಿಂಗ್ ನಡೆಸಿ ಚರ್ಚೆ ಮಾಡಿ ಮನವಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ.